ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ವೆಂಕಟಪ್ಪ ಅವರು, ದಾಸರಳ್ಳಿ ಓರಿ ವೆಂಕಟಪ್ಪ ಅಂತ. ಸರ್ ವಿಡಿಯೋ ಮಾಡಿ 6-7 ತಿಂಗಳು ಆಯ್ತಲ್ವಾ? 6-7 ತಿಂಗಳು ಮೇಲೆ ಆಯ್ತು. 6-7 ತಿಂಗಳು ಮೇಲೆ ಆಯ್ತು. ನಾನು ಮಾಡಿಸುವಾಗ ಕಂಪ್ರೇಡಿ ಮಾಡಿಸ್ಬಿಟ್ಟು ಅಂದ್ಬಿಟ್ಟು ಮಾಡಿಸಿರ್ಲೇ ಇಲ್ರ. ಹಂಗೂ ಪಾಪ ನೀವು ಅವಾಗ್ಲೂ ಕೇಳಿದ್ರಿ. ಅವಾಗ್ಲೂ ಹೇಗೆ ಬಂದಿದೆ? ಈಗ ಚೆನ್ನಾಗಿ ಬತ್ತು ಬಿಡಿ ಸರ್, ಎಲ್ಲ ಹಂಗೆ ಅಂತಾರೆ. ಅವಾಗೆಲ್ಲ ಏನು ಓರಿನೇ ಕಾಣ್ತಿರ್ಲಿಲ್ಲ, ಇವಾಗ ಚೆನ್ನಾಗಿ ಬತ್ತು ಅಂತಾರೆ. ಈಗ ಕರ ಹೆಸರಾದೋ ಕರ ಬಿದ್ದ, ಈಗ ಕರ ಬಿಡ್ತಾ ಇದಾವೆ. ಫಸ್ಟ್ ಕ್ಲಾಸ್ ಆಗಿ ಬಿಡ್ತಾವೆ ಕರುಗಳು. ಮಾತ್ರ ಒಳ್ಳೆ ಕರ ಬಿದ್ದಾವೆ. ಈಗ ಕರ ಹೆಸರು ಹೇಳ್ಬಿಟ್ಟು ಬಿಡಿ, ನಾವು ಅನ್ಕೊಬಿಟ್ಟಿದ್ವು ಕರ ಬೀಳಗಂಟ. ಹಂಗೂ ಅಲ್ಲೂ ಹೇಳಿದ್ರು ಹೆಣ್ಗರ ಹುಟ್ಟ 1-3 ಬಂದಿದ್ರು. ಬಂದಿರಲಿಲ್ಲ, ನಾವು ಬೀಳಗಂಟ ನಮ್ಗೆ ಹೌದು ಬಂದಿರ್ಲಿಲ್ಲ. ನಿಮ್ ಕೈ ಗುಣನೇ ಬಾರಿ ಒಳ್ಳೇದು ಅಂತಾರೆ. ಮಾಡ್ತಾರೆ ಇದುವೆ ನಮ್ದು ದೊಡ್ಡೋರಿ ದಾಲಿ ಎಲ್ಲ ಹೆಸರು ಮಾಡ್ದಂಗೆನೆ ಇದು ಹೆಸರು ಮಾಡ್ತರು. ಕಾನ್ಸೂಲಲ್ಲಿ ಮಟ್ಟ ಅಂದ್ರೆ ಇನ್ನೊಂದು ನೋಡ್ತದೆ, ಇದು ರತ್ನಂಗೆ ಸೇಮ್ ಜಿಂಕೆ ಬಿದ್ದಂಗೆ ಬಿದ್ದದೆ ಕರ. ಕಿವಿ ಅದು ರತ್ನ ಕಿವಿನೇ. ನಿಮ್ಮವರಿಗೆ ತಾನೇ ಹುಟ್ಟಿದ್ದು? ನಮ್ಮವರಿಗೆ ಸೇಮ್ ಅದು ರತ್ನ ಕಿವಿನೇ, ಅದು ರತ್ನ ಇದೆ. ನೋಡಿ ವೆಂಕಟಪ್ಪ ಅವರೇ, ಇದು ನಿಮ್ಮವರಿ ಕರ, ಓರಿ ಕರ. ಇದು ಯಾವ ಊರು? ತುಂಬೇನಹಳ್ಳಿ ಅಣ್ಣ. ಹಸು ಕನ್ಗಡ್ಸ ಬಿತ್ತನೆಗೆ ಎಲ್ಲೂ ಹುಡ್ಕೋಗಿಲ್ಲ, ಬನ್ನಿ. ವಯಸ್ಸಿಗೆ ಬರೋಗಂಟ ಸಾಕ್ಬಿಟ್ರೆ ಕರ ಬರ್ತದೆ. ಬುಲ್ಡೆ ನೋಡಿ, ಸಣ್ಣ ಬುಲ್ಡೆ. ಒಟ್ಟಿನಲ್ಲಿ ಹಾಲು ಸಾಲ್ತಾ ಇಲ್ಲ. ಬುಲ್ಡೆ ಈ ಬುಲ್ಡೆ ಉಡೋದೇ ಇಲ್ಲ, ಬಿಡಿ ಹುಡಿಕೊಂಡು ಸಿಕ್ಕಲ್ಲ. ಇಷ್ಟು ಸಣ್ಣ ಬುಲ್ಡೆ ಮೂತಿ ಉದ್ದ ಮೂತಿ, ಬ್ಯಾಳೆ ಕಸ್ಕೊಂಡಿಲ್ಲ. ಒಳ್ಳೆ ಹೆಸರು ಮಾಡಿದ್ರೆ ಇನ್ಮೇಲೆ ಇನ್ನೂ ಕರ ಬೀಳ್ತಾವೆ ಬಿಡಿ. ಆರಲ್ಲಿ ತಿರ್ಗದೆ ಇನ್ಮೇಲೆ ಇನ್ನೂ ಕರ ಬೀಳ್ತವೆ. ಕಡೆ ಆದ್ಮೇಲೆ ಒಳ್ಳೆ ಕರ ಬೀಳೋದು ಕಡೆ ಆದ್ಮೇಲೆ. ಈಗ ಡಾಲಿ ಅಪ್ಪನೂ ಹಂಗೇನೆ, ಕಡೆ ಆದ್ಮೇಲೆ ಬಿತ್ತನೆ ಕರನೇ ಬಿದ್ದು ಈಗಲೂ ಇದು ಬಿದ್ದಿರೋದೇ ಬಿತ್ತನೆ ಬರ್ತವೆ ಅಂತಾರೆ. ಒಳ್ಳೆ ಕರ ಬಿದ್ದಾವೆ. ಹೆಸರು ಮಾಡ್ತರು ಹೆಂಗೋ ನೀವು ತಂದು ಅಲ್ಲಿಂದ ಹಾಕೊಂಡ್ ಬಂದಿದ್ಕೊ ಒಂದು ಒಳ್ಳೆ ಹೆಸರು ಮಾಡ್ತರು. ನಾನು ಹೆಸರು ಹೋಗ್ಬಿಟ್ಟೇನೋ ಅಂತಿದ್ದೆ. ಇಲ್ಲ ಬನ್ನಿ, ಅಂದಾಗ ಹೆಸರು ಮಾಡ್ತರು. ತಂದಾಗ್ಲಿ ಸ್ವಲ್ಪ ರಾಶ್ ಜಾಸ್ತಿ ಆಗ್ಬಿಟ್ಟಿದೆ, ಅದೊಂದೇ. ಈಗ ಆರಲ್ಲೂ ಬಿಡ್ತಲೇ ರಾಸ್ ಆಯ್ತು. ನಮ್ಮನ್ನೇ ಎದುರಿಸ್ತದೆ, ನಾವು ಸಾನೆ ಎದುರ್ಕೊಂಡೇ ಇರ್ಬೇಕು. ಈಗ ಇದ್ರ ಮುಂದೆ ಅವಾಗ ನಾವೇ ಮರಿದಂಗಿತ್ತು, ಈಗ ನಮ್ಮನ್ನೇ ಎದುರಿಸ್ತದೆ. ಹೆಂಗೋ ಡೈಲಿ ದನ ಬಂದ್ರೆ ಏನು ಮಾತಾಡಲ್ತು. ಒಂದಿನ ಬರ್ದಿರೋ ವಸಿ ಇನ್ನೂ ವಸಿ ಭಯನೇ. ದನ ತಪ್ಪು ದಿನ ಸ್ವಲ್ಪ ಹುಷಾರಾಗಿರ್ಬೇಕು. ಇದಕ್ಕೆ ಡೈಲಿ ದನ ಬೇಕು ಬಿಡಿ. ಸರ್ ತಂದಾಗಿಂದ ಎಷ್ಟು ಹಸುಗೆ ಕಟ್ಟಿರ್ಬೋದು? ಈಗ ಒಂದು 400 ವರ್ಷ ಕಟ್ಟಿದ್ರು. 400 ವರ್ಷ ಕಟ್ಟಿತು. 400 ವರ್ಷದ ಮೇಲೆ ಆಗವ್ರೆ. ನಾನು ಕೆಲವು ಮರ್ಸ್ಕೊಂಡು ಹೋಗಿ ಬರ್ಸ್ಲೇ ಇಲ್ಲ. ಈಗ 400 ವರ್ಷ ಲೆಕ್ಕವೇ. ದನ ಕಟ್ತಿದ್ರು ಬಿಡಿ, ದನನೂ ಬಂದು ಕರ್ಕೊಟ್ಟು. ಕರ ಯಾವಾಗ ಬಿದ್ದು ಅಲ್ಲಿಂದಾಗಿ ದನ ಜಾಸ್ತಿ ಆಗುತ್ತೆ. ಕರ ಬಿಡ್ಸ್ಲೆ ಕರ ನೋಡ್ಬಿಟ್ಟು ಜಾಸ್ತಿ ಆದ್ರು. ಡೈಲಿ 2-3 ವರ್ಷ ಡೈಲಿ ಬರ್ತದೆ. ಎಲ್ಲಿಂದ ಬರ್ತವೆ ಹಸುಗಳು? ಇವಾಗ ದೊಡ್ಡಬಳ್ಳಾಪುರದಿಂದಾನು ಬಂದಿದ್ರು. ಇವತ್ತು ನೋಡಿ, ಇದು ಮದ್ದೂರು ತೈಲೂರು, ಆಮೇಲೆ ಆಲೂರಿಂದ ಬಂದಿದ್ದು, ಮಂಡ್ಯದಿಂದಾನು ಬರ್ತಾರೆ. ದೂರದಿಂದಾನೇ ದನ ಜಾಸ್ತಿ ಬರ್ತಾ ಇರೋದು. ಇವತ್ತು ಕರ ನೋಡಿದವರು ದೂರದಿಂದ ಬರ್ತಾವ್ರು. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಅವರಿಗೆ? ಮಾಮೂಲಿ ಉಳ್ಳಿ, ರವೆ ಬೂಸ, ಚಕ್ಕೆ ಬೂಸ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಕಾಯಿ ಕೊಡ್ತೀವಿ. ಹಾಲಿದ್ದಾಗ ಹಸಿ ನಾಟಿ ಹಸಿನ ಹಾಲು ಹಾಕ್ತೀವಿ. ಹಸಿನ ಹಸಿಂದ ಹಾಕಲ್ಲ. ನಾಟಿ ಹಸಿಂದು ಅವ್ರು ಯಾರೋ ಒಂದು ಹೆಸ ಇದಿತ್ತು ಹಾಕಿಸ್ಕೊತಾ ಇದ್ದೋ. ಈಗ ಹಸಿ ನಾವೇ ಒಂದು ತಗೋಬೇಕು. ಇದಕ್ಕೆ ಹಸು ತಗೊಂತೀರಾ? ಹಸು ಕಡಿಮೆ ಹಸು ಇದ್ರಿಗೆ ಒಂದು ಹುಟ್ಟಿರೋದು ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ತರ್ಬೇಕಾರೆ ಏನೇನು ನೋಡಿ ತಗೊಂಡ್ಬರ್ತೀರಾ ಅವರಿ? ಸಣ್ಣ ಇದ್ಲೆ, ಸಣ್ಣ ರೋಮ, ಬೀಜದ ಮೇಲೆ ಸ್ವಲ್ಪ ಕಪ್ಪಿರ್ಬೇಕು. ಬೀಜದ ಮೇಲೆ ನೋಡಿ, ಹಿಂದೆ ಮುಂದೆ ಎಲ್ಲ ಹೊಸ ಕಪ್ಪಿರ್ಬೇಕು, ಮಧ್ಯ ಬಿಳಿತಿರ್ಬೇಕು. ನೋಡಿ, ಓರಿ ಬಣ್ಣ ಓರಿಗೆ ಕಲೆಕ್ಟ್ ಆಗ್ಬೇಕಾದ್ರೆ ಮಧ್ಯ ಬೆಳ್ಳಿ ಇರಬೇಕು, ಹಿಂದೆ ಮುಂದೆ ಕಪ್ಪಿರ್ಬೇಕು. ಅವರಿಗೆ ಸಣ್ಣ ರಾಮ ಆಗಬೇಕು, ಸಣ್ಣ ಕೊಂಬು, ಅದನ್ನೆಲ್ಲ ನೋಡಿ ಇಂಗಡಿಸಿ ತಗೊಂಡ್ಬಂದಿದ್ರು ನಾವು. ಇಲ್ಲೆಲ್ಲ ನೋಡ್ದೋ ಎಲ್ಲ ತಲೆ ದಪ್ಪ, ಇಲ್ಲ ಕಮ್ಮಿ ದಪ್ಪ,
ನಮ್ಗೆ ಇಡಿಸ್ಲಿಲ್ಲ. ಆಮೇಲೆ ಇದು ತಮಿಳ್ನಾಡಿಗೆ ಸೇರ್ಕೊಂಡಿತ್ತು, ಪತ್ತೆ ಮಾಡ್ದೋ ಅಲ್ಲಿ ಸಿಗು ಅಂದ್ಬಿಟ್ಟು ಹುಡುಗ ತಮಿಳ್ನಾಡಿಂದ ಹಾಚ್ಕೊಂಡಾಗತ್ತೆ ನಾನು ಪತ್ತೆ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಪತ್ತೆ ಮಾಡಿಕೊಟ್ಟ. ಆಮೇಲೆ ನಮ್ಮ ಸೆಲೆಕ್ಟ್ ಕರೆಕ್ಟಾಗಿ ಸಿಕ್ತು. ಸದ್ಯ ಹೆಂಗೋ ಚಾರ್ಜ್ ಏನು ಮಾಡ್ತಾ ಇದ್ದೀರಾ ಒಂದು ವರ್ಷಕ್ಕೆ? 500 ರೂಪಾಯಿ. ಈಗ ಜಾಸ್ತಿ ಮಾಡಬೇಕು, ಎಲ್ಲ ರೇಟ್ ಜಾಸ್ತಿ. ಇವಾಗ ಮಾಡಬೇಕು. ಕರಾನು ಚೆನ್ನಾಗಿ ಬಿದ್ದವ್ರೆ ಕೊಡಬೇಕು, ಅವರೇ ತಿಳ್ಕೊಂಡು ಅದರಲ್ಲಿ ಅವರೇನೆ 50-100 ಹಿಡ್ಕೋತಾರೆ. ನಾವು ದೂರಿಂದ ಬೈದೀವಿ, ಅಲ್ಲಿಂದ ಬೈದೀವಿ, ಇಲ್ಲಿಂದ ಬೈದೀವಿ ಅಂತ. ಈಗ ಇದನ್ನ ಸಾಕೋದಕ್ಕೆ 2 ದನ ಸಾಕ್ಬೋದ್ರು. ಹೌದು. ಅವರು ತಿಳ್ಕೊಳ್ಳಲ್ರು. ಹಂಗೆ ಈಗ ಎಲ್ಲ ಜಾಸ್ತಿನೇ ಮಾಡಬೇಕಾಯ್ತದ್ರಿ. ಈಗ ಓರಿ ರೈಟು ಜಾಸ್ತಿನೇ. ಹೌದು. ನಾವು ಬರೀ ಓರಿ ಸೆಲೆಕ್ಟ್ ಮಾಡಕ್ಕೆ ಒಂದು 30,000 ಖರ್ಚಾಗೋಗಿತ್ತು. ತಿರುಗಿದ್ದೀರಾ? ಭಾಳ ತಿರುಗ್ಬಿಟ್ಟು ಡಾಲಿ ಕೊಟ್ಬಿಟ್ಟು 30,000. ಆಮೇಲೆ ದುಡ್ಡು ಎಣ್ಸಕ್ಕೆ ಹೋದ್ರೆ 30,000ನೇ ಖರ್ಚಾಗೋದ್ರೆ. ಆಮೇಲೆ ಆರಲ್ಲಿ ಬಿಳಿಸ್ಲೆ ಹೊಸಿ ಗರ್ಮುರ್ ಅಂತಿದೆ, ಅಲ್ಲಿ ಗಂಟ್ಲು ಸಾದಾಗೆ ಇತ್ತು. ಒಂದು ಸ್ವಲ್ಪ ಓರಿ ಜಾಸ್ತಿ ರಾಶಿ ಆಯ್ತು. ರಾಸ ಆಯ್ತು ಸರ್. ಡಾಲಿ ಮತ್ತೆ ಕರ್ನಾಟಕಕ್ಕೆ ಬಂತು. ಕರ್ನಾಟಕಕ್ಕೆ ಬಂತು, ಸಂತೋಷ ಆಯ್ತು ನಿಮ್ಗೆ. ಅಲ್ಲಿಂದ ಬಂದ್ಮೇಲೆ ಇಳಿಸಿದ್ರು ಹಸಿರು ಎಳಿತಾವು ಹಸಿರಲ್ಲಿ ಹೆಂಗೋ ಸಂತೋಷ. ಗುರ್ತಿಸ್ತಾ ಬತ್ತು ಅಂತ ಗುರ್ತಿಸ್ಬಿಡ್ತು. ಗುರ್ತಿ ಹಿಡ್ಕೊಬಿಡ್ತು. ಬಾಳೆಹಣ್ಣು ತಗೊಂಡೋಗಿದೆ ತಿಂತು. ಹಂಗೂ ಜಾಸ್ತಿ ಕೊಡ್ಬೇಡಿ ಅಳವಟ್ಟೆ, ನಾವು ಇಳಿಗಿಸ್ಲಿಲ್ಲ ರಾತ್ರಿ ಎಲ್ಲ ಅಂದಿದ್ರು. ಆಮೇಲೆ ಗುರ್ತಿ ಹಿಡ್ಕೊಬಿಡ್ತು. ಆಮೇಲೆ ಅಲ್ಲಿ ಪೂಜೆ ಮಾಡಿಸಿ ಹಸಿರಲ್ಲಿ ದೇವಸ್ಥಾನದಲ್ಲಿ ಆಮೇಲೆ ತಿರ್ಗಾ ಹತ್ತಿಸ್ಕೊಂಡು ಹೋದ್ರು. ಗುರ್ತಿ ಹಿಡ್ಕೊಬಿಟ್ಟು ಇದು ಗುರ್ತಿ ಹಿಡಿಯಲ್ರು ಒಂದ್ಸತಿ. ಅದು 1.5 ವರ್ಷ ಆದ್ರೂ ಗುರ್ತಿ ಹಿಡ್ಕೊತು. ಅದೊಂದು ಜಾತಿ ಮೇಲೆ ಹೋಗ್ಬಿಡ್ತವೆ. ಜಾತಿ ಮೇಲೆ ಹೋಗ್ಬಿಡ್ತಾರೆ. ಅದ್ರಪ್ಪ 10 ವರ್ಷ ಆಯ್ತು. ನಿಂಬಿತ್ನೇನೆ ಅದು. ಅದ್ರಪ್ಪ 10 ವರ್ಷ ಆಯ್ತು. ನನ್ ಗುರ್ತಿ ಚೆನ್ನಾಗಿ ಮಡಿಕೊಬಿಟ್ಟಿತ್ತು. ಮಗನೂ ಹಂಗೆ ಮಡಿಕೊಂಡಿತ್ತು. ಇದು ಒಂದೊಂದ್ಸತಿ ನನ್ನೇ ಮರಿತದೆ, ನನ್ನೇ ಮರ್ಕೋತದೆ. ಅಂದ್ರೆ ಸಾಧು ಗುಣ ಅದೇ. ಆದ್ರೆ ಒಂದ್ಸಾರಿ ಈ ದನ ಮಟ್ಟಂಗೆ ಇಲ್ದೇ ಇದ್ದಾಗ ರೇಟ್ ಕರೆಕ್ಟಾಗಿ ಸಿಕ್ಕಿದಾಗ ಏನು ಮಾತಾಡಲ್ತು. ಇನ್ನೂ ಕರ ಇನ್ಮೇಲೆ ಇನ್ನೂ ಒಳ್ಳೆ ಎರಡರಿಗೆ ಹಂಗೆ ಬಿದ್ದವ್ರೆ. ಹೌದು. ಎಲ್ಲಾರು ಕರ ಹಾಕ್ಲಿಲ್ವಲ್ಲ, ಓರಿನೂ ಕರನ ಅನ್ನೋರು. ನಮ್ಮ ಹತ್ರ ಮೊಬೈಲು ಇಲ್ಲ, ನಮ್ಗೆ ವಿದ್ಯೆನೂ ಇಲ್ಲ. ಹಂಗೂ ಯಾರ್ಯಾರೋ ಎಲ್ಲ ಓರಿನೂ ಕರ ಹಾಕಕ್ ಸಿಕ್ಕಿಲ್ವೇ ಅಂದ್ರು. ನಾನು ಈ ವರ್ಷ ಗರ್ಸ್ ಮಾಡಿಸ್ಬಿಟ್ಟು ಹೊಸಿ ಕಂಬರ್ಸ್ಬಿಟ್ಟು ಮಾಡ್ಸೋಣ ಅನ್ಕೊಂಡ್ರೆ ಅವ್ರು ಇಬ್ರು ಬರ್ದೇನೆ ಹೋದ್ರು ಸರಿಯಾಗಿ. ಅದರಿಂದ ಹೆಂಗೋ ಇವಾಗ ಬಂದ್ರಿ ನೀವು ಇಂದು ಕಳ್ಸೋಕ್ಕಾಗಲ್ಲ. ಹೆಂಗೋ ಬಸವಣ್ಣ ಇದ್ದಂಗಿರ್ಲಿ. ಕರ ಒಂದು ಬಿದ್ದಾವೆ ಮಾತ್ರ. ಇರಳು ಪರಳೆಲ್ಲ ಅದ್ರ ಅಪ್ಪನೇ. ಎಲ್ಲಿದ್ರು ಕಂಡಿಡ್ಕೊಡ್ಬೋದು ಬುಲ್ಡೆಯಲ್ಲಿ. ಸಣ್ಣ ಬುಲ್ಡೆ ಎಡೆ ನಾಮ. ಈ ಬುಲ್ಡೆ ಹುಟ್ಟವೆ ಯಾವಾರ ನೋಡ ಬಿಡ. ಕಂಬ ಗಿಂಬ ಎಲ್ಲ ಚೆನ್ನಾಗಿ ಹುಟ್ಟೈತೆ. ಇದು 15 ದಿನ ಕರ ಅಷ್ಟೇ. 15 ಇದು ಯಾವ ಊರ್ದು ಹೊಸ್ಕರು? ಇಲ್ಲಿ ಕಾಲೋನಿ ಅಂದ್ಬಿಟ್ಟು. ಕಾಲೋನಿ. ಸರ್ ಹಸು ಇದು ನಿಮ್ಮೂರಿಗೆ ಹುಟ್ಟಿದ? ಹಸುನು ಚೆನ್ನಾಗಿದೆ, ಕರುನು ಚೆನ್ನಾಗಿದೆ, ಓರಿನೂ ಚೆನ್ನಾಗಿದೆ. ಒಂದು ರಾಜ್ಯಕ್ಕೆ ಹೆಸರಾಗ್ಬಿಡೋದ್ರು ಜಿಲ್ಲೆಗೇನೆ. ಆಚೆರಲ್ಲಿ ಸೋಮು ಅಂದ್ಬಿಟ್ಟು ಒಂದು ಕನ್ನಡ ಬಿಡಿಸ್ಕೊಂಡು ಹೋಗಿದ್ರು, ಬನ್ನೂರು ಕೊಟ್ಟಿದ್ರು. ನಮ್ಮ ಜಿಲ್ಲೆಗೆ ಹೆಸರಾಗ್ಬಿಡೋರು. ಅಂಥ ಕರ ಹುಟ್ಟಿದ್ರು ಕನ್ನಡಸಲ್ಲಿ ತಿರ್ಬೇಕಾಗದೆ ಕಂದಾಕ್ಬಿಟ್ಟಾದ್ರೆ. ಈಗಲೇ ಒಂದು ಮಾರದ ಮೇಲಾದ್ರೆ ನೋಡಿ 8 ತಿಂಗಳಿಗೇನೆ. ಈಗ ಕೆಲವು ಹಳೆ ಹಸ್ಗಳು ತಡ್ಕೊಬಿಟ್ಟವೆ. ಇದು ದಪ್ಪ ಕರ ತಡಿಲಿಲ್ಲ, ಅದು ಹೊಸ ಕಿರ್ಮುಚ್ಚು ತಡಿಲಿಲ್ಲ ಕಂದಾಕ್ಬಿಡ್ತು. ಅವರು ಹೊಸಿ ಅಂಬ್ಲಿ ಪಂಬ್ಲಿ ಕೊಟ್ಟು ಹಸನ ಕಳ್ಬಿಡಿಸ್ಬೇಕಾಯ್ತು. ಅವರು ಮಾಮೂಲಿ ತಿಂಡಿ ಕೊಟ್ಕೊಂಡು ಹಸನ ಬಿಗಿ ಮಾಡಿಬಿಟ್ರು. ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಬಿಡಿ ಅಂಥ ಕರ ನೋಡ್ಬೋದು. ಇವಾಗ ನಾವು ಹೇಳೋದಲ್ಲ, ಕಣ್ಣಲ್ಲಿ ನೋಡಬೇಕು ಜನ. ಅದು ಕಂದಾಕಿರೋದು 8 ತಿಂಗಳಿಗೆ. ನಾವು ಸುಮ್ಮನೆ ಹೇಳ್ಕೊಳ್ಳೋದಲ್ರ. ಅದು ಬದುಕಿದ್ರು ಮಾತ್ರ ನಂದು ಅಲ್ಲ ಬಿಡಿ. ನನ್ನೋರಿ ಅನ್ಕೊಂಡು ಹೇಳೋದಲ್ಲ, ನಂದು ಅಲ್ಲ. ಬದುಕಿದ್ರೆ ಅಂಥ ಕರ ಕೊಟ್ಬಿಟ್ಟಿದ್ರು. ಈ ಸೋಮು ಆ ಕರ ನೋಡ್ಬಿಟ್ಟು ತಿರ್ಗಾ ಕರ್ಸು ನಾನೇ ಹಾಕಬರ್ಬೇಕು ಅಂತವ್ರೆ. ನೋಡಿ ಅದು ಒಂದೇ ಯಾರು ನಿಂತ್ಕೊಬಿಟ್ಟಿದ್ರು. ಎಷ್ಟೋ ಕಟ್ಬೇಕಾಗಿಲ್ಲ, ಒಂದೇ ಸಾಕು. ಹೌದು. ಸುಮ್ಮನೆ ಒಂದು ಡ್ರಾಪ್ ಅಲ್ಲಿ ಇದು ಕರೆಕ್ಟ್ ಆಗಿರ್ಬೇಕು.
ನಾನು ಒಬ್ಬನೇ ಬಿಡೋನಿ ರೋಡ್ಗೆ, ಹಾಂ ಹಾಂ ನಾನು ಒಬ್ಬನೇ ಒಳ್ಕೊ ಬರೋನಿ. ಹಾಂ ಅದು ಯಾರ ಶಿವ ಅಂದ್ರೆ ಬೇರೆ ಯಾರನ್ನ ಸೇರಿಸ್ತಿರ್ಲಿಲ್ಲ. ಆಮೇಲೆ ಮೂಗುದಾರ ಹಾಕುವಾಗಂತೂ ಯಾರು ಇರುವಂಗೆ ಇಲ್ಲ. ಹಂಗೆ ಮಾಡೋದು ಹಂಗೆ. ಇದು ಹಂಗಾಗಲ್ರು, ಇದು ರಂಗ ಆಯ್ತಾ ಇರ್ತದೆ, ಅಲ್ಲಿ ಕೆಡದಂಗೆಲ್ಲ. ಅಲ್ಲಿ ಕೆಡದಂಗೆಲ್ಲ ರಂಗ ಆಯ್ತದೆ. ಇದು ಕುಟ್ಟಿರೋ ಕರುಗಳೇ ಸೆಲೆಕ್ಟ್ ಮಾಡ್ತೀರಾ ಹಂಗಾದ್ರೆ? ಸೆಲೆಕ್ಟ್ ಮಾಡ್ತೀನಿ. ಇದು ಹುಟ್ಟಿರೋದನ್ನೇ ಮಾಡಬೇಕು. ಒಳ್ಳೆ ಹೆಸರು ಮಾಡೋದು ಹುಟ್ಟಿರೋದನ್ನೇ ಸೆಲೆಕ್ಟ್ ಮಾಡ್ಬೇಕು. ನಾ ದೂರ ಹುಡ್ಕೊಂಡು ಹೋಗಂಗಿಲ್ಲ ಬಿಡಿ, ಸಿಗ್ತವೆ ಕಣ. ಈಗ ನಾನು ದೇಶ ಬೆಳೆ ಸುತ್ತೆ, ಈಗ ಹುಟ್ಟಿರೋದೇ ಸಿಗ್ತವೆ. ಕೆಲವರು ಉಟ್ಬಿಟ್ಟಿದಾವೇನೋ ಅನ್ಕೋಬಹುದು, ವಿಡಿಯೋದಲ್ಲಿ ನೋಡ್ಬಿಟ್ಟು ಅವ್ರ ಕಣ್ಮಟ್ಟ ನೋಡ್ಬೇಕು ಹೋಗಿ. ಇದನ್ನ ನಿಲ್ಸುವಂಥದ್ದೇ ಹುಟ್ಟದು ಈಗ ಹುಟ್ಟವೆ. ಈಗ ವಿಡಿಯೋದಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಯಾರು ಹಾಕಿಲ್ಲ, ಎಲ್ಲರೂ ಕೇಳೋರು ಹೆಂಗೋ ಇವಾಗ ನೀವು ಬಂದಿರೋದಕ್ಕೆ ಆಗ್ತಿರಲ್ಲ, ಈಗ ಅವ್ರಿಗೆ ಒಂಥರ ಆಗ್ಬೇಕು. ನಾವು ಇದೆಯಾ ಇಲ್ಲ ಹಾಕಿಸಿಲ್ವೇ ಅನ್ನೋರು. ಹೌದೌದು. ನಮ್ಗೆ ಇದೆಯಾ ಇಲ್ಲ ಹಾಕಿಸುವ ಇರಿ ಅನ್ನೋನಿ. ಹಂಗೂ ಓರಿ ಬಿಡಿಸ್ಕೊಳಕ್ ಬಂದವರೆಲ್ಲ ಫೋಟೋ ಕಳ್ಸ್ಕೊಳ್ಳೋರು. ಅಣ್ಣೋ ಇಂಥ ಕರ ಊಟದ ಹಾಕ್ಸಿಲ್ವೇ ಅನ್ನೋರು. ಅಲ್ಲಿ ಜಾವಗಾರ ಟೈಮ್ ಇದೀರಿ ಕರಾನ ತೋರಿಸ್ತೀನಿ. ಅಲ್ಲಿ ಹೆಣ್ಗರ ಹುಟ್ಟಾಗ 2, ಓರ್ಗರ ಹುಟ್ಟಂಗೆ ಹುಟ್ಟವ್ರೆ. ಯಾವ ಊರು? ಇಲ್ಲಿ ಪಕ್ಕ ಜಾವಗಿರ ದೊಡ್ಡಿ ಅಂತ. ನೋಡಿ ನೀವು 6-7 ತಿಂಗಳಲ್ಲಿ ಮಾಡಿದ್ರೆ ಏನು ಮಾತಾಡ್ತಿರ್ಲಿಲ್ಲ. ಈಗ ಏನು ಅಂತಾರ, ಅದಕ್ಕೆ ನೀವು ಕೆಂಗಲ್ ಹಾಕೊಂಡ್ಬರ್ಲಿಲ್ಲ. ಅದೇ ಕಾರಣಕ್ಕೆ ನೋಡ್ಕೊಬಿಟ್ಟಿದ್ರೆ ಆಮೇಲೆ ಧೈರ್ಯವಾಗಿ ಬರಲ್ರು. ನಾವಿದ್ದೀವಿ ಅಂತಾರೆ ಅಷ್ಟೇ. ಅಲ್ಲಿ ಹಿಂಗ್ ರಾಂಗ್ ಮಾಡಿದಾಗ ದೂರ ಓಡಾಯ್ತಾರೆ. ಯಾಕೆ ಬೇಕು ಆಮೇಲೆ ಜನ ಏನ್ ತಿಲ್ಲ ಬೇಕಾಯ್ತು ನಿಮ್ಗೆ ಅಂತಾರೆ ಅಂದ್ಬಿಟ್ಟು ನಾವು ಅಯ್ಯೋ ನೋಡಿರೋದೇ ಸಾಕು. ಈಗ ಇವಾಗೇನಿಲ್ಲ, ಮೀಡಿಯಾದಲ್ಲೇ ನೋಡ್ಕೊಂತಾರೆ, ನೋಡ್ಕೊತಾರೆ ಎಲ್ಲಾರು. ಅದೇನೆ ಹಂಗೂ ಮಂಗಳವಾರ ಹೋದೆ ನಾನು. ಎಲ್ಲಾರು ಯಾಕೆ ಹೊಡಿಲಿಲ್ಲ ಅಂದ್ರು. ನನಗೆ ಬೇಜಾರಾಗೋಯ್ತು, ಬಂದ್ಬಿಟ್ಟೆ ಅರ್ಧ ನೋಡ್ಬಿಟ್ಟು. ನೀನೋರಿ ಇಂಥ ಓರಿ ಹೊಡಿಲಿವಲ್ಲ, ಎಂತೆಂತವೋ ಹೊಡೆದವ್ರೆ ಮಾಡ್ಸವ್ರೆ ಅಂತ. ಇದ್ರದ್ದು ಹಬ್ಬದಲ್ಲೇ ನೋಡ್ಕೊಬಿಟ್ವಲ್ಲ, ನಮಗೆ ಇದಾಗೋಯ್ತು. ಇನ್ನು ಆಗಲ್ಲ, ಜನ ದನ ನೋಡ್ತದೆ. ಹೌದು. ನಾವೆಲ್ಲ ಏನು ಇದಕ್ಕೇನು ಸೊಳ್ಳೆ ಇದ್ದಂಗೆ. ಆಮೇಲೆ ಅಲ್ಲಿ ಮತ್ಕೊಬಿಟ್ಟು ಜನ ನೋಡ್ಬಿಟ್ಟು ನಿಜ. ಇಲ್ಲೇ ನಿಮ್ನ ಅಷ್ಟೊಂದು ಇದು ಮಾಡ್ತಿರೋದು, ಅಲ್ಲಿ ಯಾವ ಲೆಕ್ಕ ಮಾಡ್ಬೇಕಾಗ್ತದೆ. ಹೇಳ್ತಾರೆ ಕೆಲವರು, ಇದು ಒಂಥರ ಏನೋ ನ್ಯಾಕಷ್ಟೇ, ಇದಕ್ಕೆ ಬಲ ಅಲ್ಲ, ಇಷ್ಟು ಇರಬೇಕು. ಹೌದೌದು, ಏನು ಮಾಡೋಕ್ಕಾಗಲ್ಲ. ಹೌದೌದು. ಇವಾಗ ಇದು ನಾವು ದನ ಬಿಡುವಾಗ ಎತ್ತಲಾಗೆ ಹಸಿನ ಕಡೆ ಅದೇ ನಮ್ಮ ಕಡೆ ಅದೇನೋದು ನಮಗೆ ಗೊತ್ತಾಯ್ತದ್ರಿ. ಕೆಲವ್ರು ಹೇಳ್ತಾರೆ ಮಾಡ್ಬೋದಾಯ್ತು ಅಂತಾರೆ, ಸುಮ್ಮನೆ ಬರೀ ಮಾತಲ್ಲಿ. ಹಂಗೆ ನಾವು ಅದಕ್ಕೆ ಅಯ್ಯೋ ಏನು ಬೇಡ, ನೋಡಿರೋದೇ ಸಾಕು, ಇರೋದಲ್ಲಿ ಆಗೋದು. ಈಗ ಹೆಂಗೂ ವಿಡಿಯೋ ಮಾಡ್ತಾ ಇರ್ತಾರೆ, ನೋಡ್ತಾರೆ. ಈಗ ಕೆಲವರು ಅಲ್ಲಿಂದಾನೆ ಬಂದ್ಬಿಟ್ಟವ್ರೆ, ಜಾತ್ರೆಯಿಂದಾನೆ ನೋಡಕ್ಕೇನೆ. ಅಲ್ಲೆಲ್ಲ ಹುಡುಕ್ಬಿಟ್ಟು ಯಾಕೆ ಬರ್ಲಿಲ್ವಲ್ಲ ಅನ್ಕೊಂಡು ಕೇಳ್ಕೊಂಡು ಬಂದೇ ಬಿಟ್ಟವ್ರೆ. ಸರ್, ಇದು ಎಷ್ಟು ದಿನ ಆಗಿರ್ಬೋದು? 15 ದಿವಸದ ಕರು. ಆಗ್ಲೇ ನೋಡಿ ಎಷ್ಟು ಕಾಣ್ತಾ ಇದೆ ಕರು. ಕಾಣ್ತೈತೆ. ಯಾವ ಊರ್ದಿದು? ದಾಸರಳ್ಳಿ. ದಾಸರಳ್ಳಿಲಿ ಐತೆ.